ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GDR ಲಾ ಲರ್ನಿಂಗ್ ಅಡ್ಡ. ಸೊ ಇವಾಗಿನ ಅಪ್ಡೇಟ್ ಏನಂತಂತಂದರೆ, ನಿನ್ನೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಬಂದಿತ್ತು. ಅಲ್ಲಿ ಫಾರಿನ್ ಎಂಟಿಟಿ ಅವರು ಇಂಡಿಯಾದಲ್ಲಿ ಇಂಡಿಯನ್ ಪ್ರಿಮೈಸಸ್ಸಲ್ಲಿ ಏನು ಟೆಂಪ್ರರಿ ಪ್ರಿಮೈಸಸ್ನ ತೊಗೊಂಡು ಅಥವಾ ಯಾರ್ದೋ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಟೆಂಪ್ರರಿ ಪ್ರಿಮೈಸಸ್ಸಲ್ಲಿ ಅವರು ಬಿಸ್ನೆಸ್ ಮಾಡ್ತಾ ಇದ್ದರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಲೇಬೇಕು, ಅದು ಕೂಡ ಟ್ಯಾಕ್ಸ್ಗೆ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು, ಒಂದು ರೂಲಿಂಗನ್ನು ಪಾಸ್ ಮಾಡಿದ್ದಾರೆ. ಸೊ ಅವರು ಫಾರಿನ್ ಎಂಟಿಟಿ ಆಗಿದ್ದರೂ ಕೂಡ ಇಲ್ಲಿ ಪರ್ಮನೆಂಟ್ ಅವ್ರದ್ದು ಪ್ರಿಮೈಸಸ್ ಇಲ್ಲದೇ ಇದ್ದರೂ ಕೂಡ ಅವರು ಟೆಂಪ್ರರಿ ಪ್ರಿಮೈಸಸ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ರೆ, ಅವ್ರು ಅರ್ನಿಂಗ್ಸ್ ಮಾಡ್ತಾ ಇದ್ರೆ, ಅದು ಅಡ್ಮಿನಿಸ್ಟ್ರೇಟಿವ್ ಅಂಡರ್ ಬರ್ತಾ ಇದ್ರೆ ಅದೇನಾಗುತ್ತಪ್ಪ ಅಂತಂದರೆ ಟ್ಯಾಕ್ಸ್ ಕಟ್ಟಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಸೊ ಟ್ಯಾಕ್ಸ್ಗೆ ಅದು ಕೂಡ ಒಂದು ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅವರು ರೂಲಿಂಗ್ ಮಾಡಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ ಹೇಳಿ ತಿಳಿಸಿ. ಫಾರಿನ್ ಎಂಟಿಟಿ ಅವರು ನಮ್ಮ ಇಂಡಿಯಾದಲ್ಲಿ ಟೆಂಪ್ರರಿ ಪ್ರಿಮೈಸಸ್ ಇಟ್ಕೊಂಡು ಟ್ಯಾಕ್ಸ್ ಕಟ್ಟಬಾರ್ದು ಅಂತ ಹೇಳಿ ಏನಾದರೂ ಮಾಡ್ತಾ ಇದ್ರೆ ಅದು ತಪ್ಪಾಗುತ್ತೆ. ಟೆಂಪ್ರರಿ ಪ್ರಿಮೈಸಸ್ ಇರಲಿ, ಯಾವುದೇ ಇರಲಿ, ಅವ್ರ ಪಾರ್ಟ್ನರ್ಶಿಪ್ ಅಲ್ಲಾದರೂ ಮಾಡ್ತಾ ಇರಲಿ, ಬಟ್ ದೇ ಆರ್ ಅರ್ನಿಂಗ್ ಇನ್ಕಮ್ ಫ್ರಮ್ ಅವರ್ ಕಂಟ್ರಿ, ದೆನ್ ದೇ ಹ್ಯಾವ್ ಟು ಪೇ ಟ್ಯಾಕ್ಸ್. ಸೊ ಅದಕ್ಕೆ ಅವರು ಏನಾದರೂ ಆ ರೀತಿ ಪ್ರಿಮೈಸಸ್ ಇಟ್ಕೊಂಡು ಟೆಂಪ್ರರಿ ಪ್ರಿಮೈಸಸ್ಸಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವರು ಕೂಡ ಟ್ಯಾಕ್ಸ್ಗೆ ಅಟ್ರಾಕ್ಟ್ ಆಗ್ತಾರೆ, ಟ್ಯಾಕ್ಸ್ ಪೇ ಮಾಡಲೇಬೇಕು ಅಂತ ಹೇಳಿ ರೂಲಿಂಗ್ ಆಗಿದೆ. ಸೊ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಗೈಸ್.